ನಮ್ಮ ಕನಕ ಪತ್ತಿನ ಸಹಕಾರ ಸಂಘ ಇನ್ನು ಹೆಚ್ಚಿನದಾಗಿ ಜನಗಳಿಗೆ ಸೇವೆ ಕೊಡಲಿ, ನಮ್ಮ ಗ್ರಾಹಕರಿಗೆ ಒಂದು ನಂಬಿಕೆಯನ್ನು ಹೆಚ್ಚಿನ ಬಲದಲ್ಲೂ ನಾವೆಲ್ಲ ತಿಳಿಸ್ಬೇಕು, ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಬೆಳಗ್ಗೆ ಅಂದರೆ ವಾಟ್ಸಪ್ಪು, ಫೇಸ್ಬುಕ್ಸು, ನ್ಯೂಸ್ ಪೇಪರು, ಟಿ ವಿ ಇವೆಲ್ಲರೂ ನಾವೆಲ್ಲರೂ ನೋಡ್ತಾ ಇರ್ತೀವಿ. ಅದಕ್ಕೆ ನಾವೆಲ್ಲರೂ ಗ್ರಾಹಕರು ಮತ್ತು ನಮ್ಮ ಬ್ಯಾಂಕಿನ ಷೇರುದಾರರು ಇನ್ನು ಮುಂದೆ ಒಗ್ಗಟ್ಟಾಗಿ ನಾವೆಲ್ಲರೂ ದುಡಿಯೋಣ. ಇನ್ನು 8 ಬ್ರಾಂಚ್ ಇರೋದನ್ನು 16 ಬ್ರಾಂಚ್ಗಳನ್ನು ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಆಶಯಿಸಿ, ನಮ್ಮ ಪಾಂಡುರಂಗಪ್ಪನವರು ಮತ್ತು ಅವ್ರ ಕುಟುಂಬದವರು ಎಲ್ಲರೂ ನಮಗಿವತ್ತು 25 ಇತಿಹಾಸದಲ್ಲಿ ನಮ್ಮೆಲ್ಲರೂ ಗ್ರಾಹಕರು ನಮ್ಮನ್ನು ಚುನಾಯಿತ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗುವ ರಕ್ಷಕ ಈ ನಮ್ಮ ಕುಟುಂಬದ ಆರಾಧಕ. ಇವರ ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳು, ಅನುಭವದ ಸಾರವ ತಿಳಿಸುವ ನುಡಿಗಳು. ಇಂಥ ಮಾರ್ಗದರ್ಶಕರಾದ BP ಪಾಂಡುರಂಗಯ್ಯ ಸರ್ ಅವರು ಪ್ರಸ್ತುತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು. ಕಾರ್ಯಕ್ರಮವ ಶಿರಾ ಬಿಟ್ಟರೆ ಹೆಚ್ಚು ವಹಿವಾಟು ಇಲ್ಲೇ ನಡೀತಾ ಇರೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಅಶ್ವಥಪ್ಪನವರು. ಅವರು ರಿಟೈರ್ಡ್ ಆಗಿದ್ದಾರೆ ಈಗ, ಬಟ್ ಟೈರ್ಡ್ ಆಗಿಲ್ಲ ಅವರಿಗೆ. ಎಂಥವ್ರು ಬಂದರೂ ಸಹ ಗ್ರಾಹಕರನ್ನು ಅತ್ಯಂತ ಆತ್ಮೀಯವಾಗಿ, ಅಭಿಮಾನದಿಂದ, ಪ್ರೀತಿ ವಿಶ್ವಾಸಗಳಿಂದ ಅವರು ಬೇಕು ಬೇಡಗಳನ್ನು ಕೇಳಿಕೊಂಡು ಬಗೆಹರಿಸ್ತಕ್ಕಂತಹ ಪ್ರಾಮಾಣಿಕ ಒಬ್ಬ ವ್ಯವಸ್ಥಾಪಕರು ಅಂತ ಹೇಳಿಬಿಟ್ಟು ನಾನು ಅದನ್ನು ಬಯಸ್ಕೊಂಡಿದ್ದೀನಿ. ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು. ಏಕೆಂದ್ರೆ ನಮ್ಮೂರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಅವರು ರಿಟೈರ್ಡ್ ಆದರೂ ಸಹ ಎಷ್ಟು ಸಾಧ್ಯವಾಗ್ತಾಯಿತ್ತು ಅಷ್ಟು ದಿನಗಳ ಕಾಲ, ಅಷ್ಟು ವರ್ಷಗಳ ಕಾಲ ಅವನ್ನ ಮುಂದುವರಿಸಬೇಕು ಅಂತ ಹೇಳಿಬಿಟ್ಟು ತಮಗೆ ನನ್ನ ಸವಿನಯ ಪ್ರಾರ್ಥನೆ. ಜೊತೆಗೆ ಇಲ್ಲಿ ಏನು ಹಣ ಡೆಪಾಸಿಟ್ ಮಾಡಿರ್ತೀರಿ, ನಮ್ಮ ಕನಕಪತ್ತಿನ ಸಹಕಾರ ಸಂಘ ಲಾಭದಾಯಕವಾಗಿದೆ. ಇದು ಗ್ರಾಹಕರಿಂದ ಬಂದಿರತಕ್ಕಂಥ ಹಣ, ಗ್ರಾಹಕರಿಗೆ ಅದು ಖರ್ಚು ಮಾಡಬೇಕಾಗ್ತದೆ. ವಿಶೇಷವಾಗಿ ಇನ್ನೊಂದು ಪ್ರಾರ್ಥನೆ ತಮಗೆ, ಈಗ ಏನು ಸಮಾಜದಲ್ಲಿ ಎಲ್ಲ ಸಮಾಜದ ಸಂಘ ಸಂಸ್ಥೆಗಳು ಅವರವರ ಸಮಾಜದ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ SSLCನಲ್ಲಿ, PUCನಲ್ಲಿ ಮತ್ತು CET, ನೀಟಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕು ಹತ್ತತ್ರ 120 ವರ್ಷ ಆಗ್ತಾ ಇದೆ. ನಮ್ಮದು ಇದು ಇನ್ನು 25 ವರ್ಷಕ್ಕೆ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಆಲೋಚನೆ ಮಾಡಿ. ಯಾಕಂದರೆ ದಾಸಪ್ಪನವರಿಂದ ಹಿಡಿದು ನನ್ನವರೆಗೂ ಹಿಡಿದು ಈಗೇನು ಅಧ್ಯಕ್ಷರಾಗಿದ್ದಾರೆ, ಇದು 5ನೇ ಅಧ್ಯಕ್ಷರಾಗಿರೋದು. ಯಾಕಂದರೆ ಎಲ್ಲ ಸ್ಟ್ರೆಂತ್ ಆಗಿರೋರೇ ಬಂದಿರೋದು ಅಧ್ಯಕ್ಷರು. ಯಾಕಂದರೆ ನಾನು 2 ವರ್ಷ ಆಗಿದ್ದೆ. ಭಾಳಷ್ಟು ಜನಕ್ಕೆ ಅವ್ರನ್ನ ಕರೆದು ಈಗ ವಾಸವಿ ಸ್ಕೂಲ್ ಅಂತ ಇದೆ, ರಾಧಾನಂದ SKGನವರು, ಆಯಿತು, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕರೆದು ನಾವು ಲೋನ್ ಕೊಟ್ಟಿದ್ದೀವಿ. ಯಾಕಂದರೆ ಈ ಒಂದು ಸಂಸ್ಥೆ ಇಷ್ಟೊಂದು ಬೆಳೆದಿದೆ ಅಂದರೆ ಒಬ್ಬ ವ್ಯಕ್ತಿಗೆ ನಾವು 2 ರಿಂದ 2.5 ಕೋಟಿ ನಾವು ಲೋನ್ ಕೊಡ್ಬೋದು, ಅಷ್ಟು ಬೆಳೆದಿದ್ದೀವಿ. ಹಾಗಾಗಿ ನಮ್ಮ ಸಂಸ್ಥೆ ತುಂಬ ಸದೃಢವಾಗಿದೆ. ಇನ್ನೂ ಚೆನ್ನಾಗಿ ಬೆಳಿತೀವಿ, ನಾವೆಲ್ಲ ಒಗ್ಗಟ್ಟಾಗಿ ದುಡಿತೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತಾ ನನ್ನದು ಕೂಡ ಮರೆಯಲ್ಲ. ನೀವೇನು ಭಾವನೆಗಳು ಪ್ರಾಸ್ತಾವಿಕ ಭಾಷಣದಲ್ಲಿ ಪ್ರಾಚಾರ್ಯರು ತಾವು ವ್ಯಕ್ತಪಡಿಸಿದ್ದೀರಾ, ನಿಮ್ಮ ಎಲ್ಲ ಮಾತುಗಳಿಗೂ ಸಂಸ್ಥೆಯ ಸಹಮತ ಇದೆ. ಮ್ಯಾಕ್ಸಿಮಮ್ ನಾವು ಅಭಿವೃದ್ಧಿ ಮಾಡ್ತೀವಿ. ಈಗಾಗಲೇ ಅಧ್ಯಕ್ಷರು ಹಲವಾರು ಪ್ರೋಗ್ರೆಸ್ಗಳು ಮಾಡಬೇಕು, ಯೋಜನೆಗಳು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಆಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅದೇ ಪ್ರಕಾರ ಸಂಸ್ಥೆ ರನ್ ಆಗ್ತದೆ. ಒಳ್ಳೆ ಟೀಮ್ ಇದೆ. ಯಾಕಂದರೆ ಅನುಭವ ಮತ್ತು ಯೂತ್ಸ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ತುಂಬ ಒಳ್ಳೆ ಕೆಲಸ ಮಾಡ್ತೀವಿ, ಜನ ಮೆಚ್ಚ ಅಂತ ಕೆಲಸ ಮಾಡ್ತೀವಿ. ನೀವು ಅಂಡರ್ಲೈನ್ ಮಾಡಿ ಹೇಳಿದ್ದೀರಾ ಬ್ಯಾಂಕ್ ಆಗಬೇಕು ಅಂತ. ತಮ್ಮ ಆಸೆಯನ್ನು ಕೂಡ ಈ 5 ವರ್ಷದಲ್ಲಿ ಶ್ರೀ ಕನಕ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಲೋಕಾರ್ಪಣೆ ಮಾಡೋ ಅಂಥ ಒಂದು ಚಾಲೆಂಜಿಂಗು ನಮ್ಮ ಅಧ್ಯಕ್ಷರಲ್ಲಿ ಮತ್ತು ನಮ್ಮ ಬಾಡಿಲಿ ಇದೆ. ಆ ಕೆಲಸ ಮಾಡೇ ಮಾಡ್ತೀವಿ. ಬ್ಯಾಂಕ್ ಅಂತ ಮಾಡೋದು ಈಸಿ, ಬಟ್ ಅದಕ್ಕೆ ಅಂತ ಅನೇಕ ನಾರ್ಮ್ಸ್ಗಳಿರ್ತವೆ, ಅವನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕಾಗುತ್ತೆ. ಆಮೇಲೆ ಇಷ್ಟೊಂದು ಟ್ರಾನ್ಸ್ಪರೆಂಟಾಗಿ ನಾವು ಈಸಿಯಾಗಿ ಸಾಲಗಳು ಕೊಡೋಕ್ಕಾಗಲ್ಲ, ಅದು ಒಂದು ಭಾಗ ಇದೆ. ಆದರೂ ಕೂಡ ತಮ್ಮ ಸಲಹೆನ ತಾಂಡಿದ್ದೀವಿ. ನಮ್ಮ ಟೀಮಲ್ಲಿ ಮಹಾನಾಯಕರಾದಂಥ BK ಮಂಜುನಾಥ್ ಅಣ್ಣರಿದ್ದಾರೆ, ಸಹಕಾರ ರತ್ನ SL ರಂಗನಾಥ್ ಇದ್ದಾರೆ, ಬರಹಗಾರರಾದಂಥ ವಿರೂಪಾಕ್ಷ ಅವರ ಶ್ರೀಮತಿ ಅವರಿದ್ದಾರೆ, KSRTC ಸಿಬ್ಬಂದಿ ಶ್ರೀಮತಿ ತ್ರಿವೇಣಿ ಅಕ್ಕವರಿದ್ದಾರೆ, ಹೀಗೆ ಅನೇಕರು. ಆಮೇಲೆ
ನಮ್ಮ ಶಿರಾ ನಗರಸಭೆಯ ಸದಸ್ಯ ಅಂತ ಶಿವಶಂಕರಪ್ಪನವರಿದ್ದಾರೆ, ಭಾನುಪ್ರಕಾಶ್ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ನಾಯಕರಿದ್ದಾರೆ. ಖ್ಯಾತ ವೈದ್ಯರಾದ ಮಂಜುನಾಥ್ ಇದ್ದಾರೆ, ಹೊಸ ಪ್ರತಿಭೆಗಳಂತ PL ಲಕ್ಷ್ಮಣ್ ಇದ್ದಾರೆ, ಪ್ರದೀಪ್ ಇದ್ದಾರೆ, ರಾಘವೇಂದ್ರ ಇದ್ದಾರೆ, ದಿವ್ಯಾ, ರಘು KPTC ಅಲ್ಲಿದ್ದಾರೆ. ಹಾಗೆಯೇ ನಮ್ಮೆಲ್ಲ ಪೂಜ್ಯರು, ನನ್ನ ಗುರುಗಳಂತ D ರಂಗನಾಥ್ SK ದಾಸಪ್ಪನವರಿದ್ದಾರೆ, ನನ್ನ ಆತ್ಮೀಯ ಮಿತ್ರ ಸುರೇಶ್ ಇದ್ದಾನೆ. ಎಲ್ಲರೂ ಕೂಡ ಇದ್ದೀವಿ, ಟೀಮ್ ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ನೀವೇನು ಇಲ್ಲಿ ಕರೆದು ನೀವು ಗೌರವ ಮಾಡಿದ್ದೀರಾ, ಇದನ್ನು ನಾವು ಯಾವತ್ತೂ ಕೂಡ ಮರೆಯಲ್ಲ, ನಿಮಗೆ ಋಣಿ ಆಗಿರ್ತೀವಿ.